ಜ್ಯೋತಿ ಕನ್ನಡ ಟ್ಯಾರೋಟ್ಗೆ ಸ್ವಾಗತ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ರೆಜಿನೇಟ್ ಆದರೆ ತಗೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಬೇಡ ಅಂತ ಬಿಟ್ಟೋಗಿರುವಂಥ ನಿಮ್ಮ ವ್ಯಕ್ತಿ, ಅಂದರೆ ನಿಮ್ಮನ್ನ ಯಾರು ಬೇಡ ಅಂತ ಬಿಟ್ಟವರಲ್ಲ, ಅವ್ರ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ ನೋಡೋಣ. ಅವ್ರು ನಿಮ್ಮ ಬಗ್ಗೆ ಯಾವ ಥರ ಫೀಲ್ ಮಾಡ್ತಾವ್ರೆ, ನಿಮ್ಮ ಬಿಟ್ಟೋದ್ಮೇಲೆ ಅವ್ರಿಗೆ ಯಾವ ಥರ ಫೀಲ್ ಆಗ್ತಾಯಿದೆ, ಯಾವ ಥರ ಸಿಚುವೇಶನಲ್ಲಿದ್ದಾರೆ ಅಂತ ನೋಡೋಣ. ಈ ಮನುಷ್ಯ ಹೆಂಗೆ ಅಂದರೆ ಮನಿ ಮೈಂಡೆಡ್ ಇರುವಂಥ ಬರೀ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದು, ಬರೀ ದುಡ್ಡಿನ ಬಗ್ಗೆ ಯೋಚನೆ ಮಾಡುವಂಥ ವ್ಯಕ್ತಿ ಇವಾಗ ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ತಾರೆ. ಬರೀ ದುಡ್ಡನ್ನೇ ಸಂಪಾದನೆ ಮಾಡ್ಕೊಂಬಿಟ್ರೆ ನಮ್ಮ ಜೀವನದಲ್ಲಿ ನಮ್ಮನ್ನು ಇಷ್ಟಪಡೋರು, ಎಮೋಷ್ನಲ್ ಫೀಲಿಂಗ್ ಕೊಡೋರು ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತಾವ್ರೆ ಇವಾಗ ಎಲ್ಲ ದುಡ್ಡು ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡವ್ರೆ. ಯಾರು ನಿಮ್ಮನ್ನು ಬೇಡ ಅಂದ್ಕೊಂಡವ್ರು, ಯಾರು ಫ್ಯಾಮಿಲಿ ಪರವಾಗಿ ಹೋಗ್ಬೋದು, ಅದು ಸ್ನೇಹಿತರನ್ನೇ ಹೆಚ್ಚು ಹೋಗಿರ್ಬೋದು, ಅಥವಾ ಹಣನೇ ಇಂಪಾರ್ಟೆಂಟು ಅಂತ ಹೋಗಿರ್ಬೋದು. ಈ ಮನುಷ್ಯ ಅಲ್ಲೋಗಿ ಹೋದ್ಮೇಲೆ ಗೊತ್ತಾಗದೆ ಇವ್ರಿಗೆ ಬಿಸ್ನೆಸ್ ಫ್ಯಾಮಿಲಿ ಎರಡು ಕಡೆ ಲಾಸ್ ಆಗಿ ಇವಾಗ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನೀವೇನೋ ಬರ್ತೀರಾ, ಮೆಸೇಜ್ ಕಳಿಸ್ತೀರಾ, ಏನಾರ ಮಾಡ್ತೀರಾ ಅಂತ ಯೋಚನೆ ಮಾಡ್ಕೊಂಡವ್ರೆ. ಏಕೆಂದರೆ ನೀವು ತಾಯಿ ಥರ ಪ್ರೀತಿ ತೋರಿಸಿರುವಂಥ ವ್ಯಕ್ತಿ, ಅವ್ರಿಗೇನೇ ಕಷ್ಟದ ಪರಿಸ್ಥಿತಿಲಿ ಪ್ರತಿಯೊಂದು ಟೈಮಲ್ಲೂ ನೀವು ಜೊತೆಲಿರುವಂಥ ವ್ಯಕ್ತಿ. ಎಮೋಷ್ನಲ್ ಆಗ್ಬೋದು, ಹಣಕಾಸಲ್ಲೇ ಆಗ್ಬೋದು, ಎಲ್ಲ ಥರದಲ್ಲೂ ಅವ್ರಿಗೆ ಕಷ್ಟ ಆಗ್ದಂಗೆ ನೋಡ್ಕೊಂಡಿರುವಂಥ ವ್ಯಕ್ತಿ ನೀವು, ಯಾರು ನಮ್ಮ ವ್ಯೂವರ್ಸು. ಅದರಿಂದ ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಈ ಕಿಂಗು ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂದರೆ ನೀವು ತಾಯಿ ಥರ ನೋಡಿಕೊಂಡ್ರೆ ಅವ್ರ ತಂದೆ ಥರ ಬರೀ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ಕೊಂಡು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಕೊಂಡು ದುಡ್ಡು ಹಣಕಾಸೇ ಮುಖ್ಯ ಅಂದ್ಕೊಂಡಿರೋರು. ನೀವು ಭಾವನಾತ್ಮಕವಾಗಿ ಯೋಚನೆ ಮಾಡುವಂಥ ವ್ಯಕ್ತಿ, ದುಡ್ಡಿಗಿಂತ ಪ್ರೀತಿ ಇಂಪಾರ್ಟೆಂಟು ಅಂತ ಯೋಚನೆ ಮಾಡಿರುವಂಥ ವ್ಯಕ್ತಿ. ಆದರೆ ಇವಾಗ ಅವ್ರಿಗೂ ಗೊತ್ತಾಗ್ತಾ ಇದೆ, ದುಡ್ಡಿದ್ರೆ ಎಲ್ಲ ಅಲ್ಲ, ದುಡ್ಡಿಲ್ದರೂ ಪ್ರೀತಿ ವಿಶ್ವಾಸನೇ ದೊಡ್ಡದು, ನಾನು ಯಾಕಪ್ಪ ಬೋದೆ ಅನ್ನುವಂಥ ಫೀಲು ಆಗ್ತದೆ. ಇನ್ನು ಅವ್ರಿಗೆ ನೆಗೆಟಿವ್ ಆಲೋಚನೆಗಳು ಅಥವಾ ಯಾವ್ದಾರ ದುಶ್ಚಟಗಳು, ಈ ಡ್ರಿಂಕ್ಸು, ಸ್ಮೋಕಿಂಗು, ಆ ಥರ ಏನಾರ ಇರ್ಬೋದು ಅವ್ರಿಗೆ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿರ್ಬೋದು, ಅಥವಾ ನಿಮ್ಮಿಬ್ಬರು ಮಧ್ಯ ಯಾರೋ ಮೂರನೇ ವ್ಯಕ್ತಿ ಪ್ರವೇಶ ಆಗಿ ನಿಮ್ಮಿಬ್ರಿಗೆ ಏನಾರ ತಂದಾಕಿ ತಮಾಷೆ ನೋಡೋದು ಅಂತ. ನೀವಿಬ್ಬರು ಚೆನ್ನಾಗಿದ್ದೀರಾ ಅಂದರೆ ನಿಮ್ಮ ಮಧ್ಯದಲ್ಲಿ ಬಂದು ಈಗ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಏನಾರ ಹೇಳಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರುವಂಥ ಚಾನ್ಸಸ್ಸು ಇದೆ. ಇವ್ರು ನಿಮ್ಮ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಕೆಲಸದಲ್ಲಿ ತುಂಬ ಬ್ಯುಸಿ ಆಗವ್ರೆ. ಕೆಲಸ ಮಾಡಬೇಕು, ಈಗ ನಿಮ್ಮ ಕೆಲಸ ಮಾಡ್ಕೊಂಡು ಎರಡೂ ಕಡೆ ಬ್ಯಾಲೆನ್ಸ್, ಅಕಸ್ಮಾತ್ ಫ್ಯಾಮಿಲಿ ಅಥವಾ ನೀವು ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು ಅಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಬ್ಯುಸಿ ಆಗವ್ರೆ. ಅವರು ಸಡನ್ನಾಗಿ ಚೇಂಜ್ ಆಗುವಂಥ ಚಾನ್ಸಸ್ ಇದೆ, ಅಥವಾ ನಿಮ್ಮನ್ನ ಪೂರ್ತಿಯಾಗಿ ಬಿಡುವಂಥದ್ದು ಇರ್ತದೆ, ಇಲ್ಲಾಂದರೆ ನೀವೇ ಬೇಕು ಅನ್ನುವಂಥ ಬರುವಂಥ ಚಾನ್ಸಸ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಅವರು ಜನರಲ್ಲಿ ಒಳ್ಳೆ ವ್ಯಕ್ತಿ, ಅವರು ಹೆಸರು ಮಾಡಿರುವಂಥ ವ್ಯಕ್ತಿ, ಪಬ್ಲಿಕ್ ಸರ್ವೆಂಟ್ ಅಂತಲೇ ಹೇಳ್ಬೋದು. ಸಮಾಜ ಸೇವೆ ಮಾಡಿಕೊಂಡು ಇರುವಂಥ ವ್ಯಕ್ತಿ ನಿಮಗೋಸ್ಕರ ಬರಬೇಕು ಅಂತ ಬದಲಾವಣೆ ಮಾಡ್ಕೋತಾರೆ ಅವ್ರ ಲೈಫಲ್ಲಿ. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ. ಫ್ಯೂಚರ್ ಹೆಂಗಿರುತ್ತೆ, ಇವತ್ತು ಬಂದರೆ ನಾಳೆ ಏನಾರ ಪ್ರಾಬ್ಲಮ್ ಆಗುತ್ತಾ ಅಂತ ಭವಿಷ್ಯದ ಬಗ್ಗೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೊಂಡು ವೆಯ್ಟ್ ಮಾಡ್ತಾರೆ. ನೀವು ಬೇಡ ಅಂತ ಹೆಂಗೆ ಹೋಗಿದ್ರೋ ಅದೇ ರೀತಿ ವಾಪಸ್ ಬರುವಂಥ ಚಾನ್ಸಸ್ಸು ತುಂಬ ಇದೆ. ಅವ್ರು ಬಿಡಿಸ್ಕೊಂಡು ಬರ್ಬೋದು, ಆದರೆ ಏನು ಅಂದರೆ ಇಕ್ಕಟ್ಟಲ್ಲಿ ಇದ್ದೀನಪ್ಪ, ಹೆಂಗೆ ಮಾಡೋದು ಅನ್ನುವಂಥ ಯೋಚನೆ ಮಾಡಿಕೊಂಡೆ ಅವರೇ ಕಟ್ಟಾಕೊಂಡು ಒಂದು ಕಡೆ ಸ್ಥಿರವಾಗಿ ಅವರೇ. ನಿಮ್ಗೆ ಯಾವ ಥರ ನೋವು ಕೊಟ್ಟಿದ್ರು ಅದೇ ಥರ ನೋವು ಅವ್ರಿಗಾಗ್ತಾಯಿದೆ. ಇವಾಗ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಬೇಕು ಅಂದ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ, ಫ್ಯಾಮಿಲಿನ ನೀವು ಅಂತ ಯೋಚನೆ ಮಾಡಿಕೊಂಡು ಅಂದರೆ ನಿಮ್ಮ ಪೊಸಿಷನ್ ಯಾವ ಥರ ಇದೆ ನೋಡ್ಕೊಳ್ಳಿ. ಫ್ಯಾಮಿಲಿನ ಹೋಗೋರ, ಕೆರಿಯರ್ಗೆ ಹೋಗೋರ, ಅಥವಾ ಥರ್ಡ್ ಪಾರ್ಟಿ ಇಂಪಾರ್ಟೆಂಟ್ ಅಂತ ಹೋಗೋರ ಅಂತ ನಿಮಗೆ ಗೊತ್ತಿರ್ತದೆ ನಿಮ್ಮ ಸಿಚುವೇಶನ್ ಏನು ಅಂತ. ನಿಮ್ಮ ಜೊತೆಲಿದ್ರೇ ಫುಲ್ಫಿಲ್ಮೆಂಟ್ ಲೈಫ್ ಚೆನ್ನಾಗಿರ್ತದೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಏನು ಅಂದರೆ, ಇವ್ರಿಗೆ ತಾಯಿ ಕೈಲೋ ಅಕ್ಕ ತಂಗಿ ಯಾರೋ ಒಬ್ಬರು ಇವ್ರನ್ನ ಕಂಟ್ರೋಲ್ ಮಾಡ್ತಾವ್ರೆ, ಅವ್ರನ್ನ ಬಿಟ್ಕೊಡ್ತಾ ಇಲ್ಲ ನಿಮ್ಮ ಜೊತೆ ಇರೋಕ್ಕೆ.
ಅವ್ರ ರಿಲೇಷನಲ್ಲಿ ಅವ್ರು ಯಾರು ಲೇಡಿ ಒಬ್ಬರು ಕಂಟ್ರೋಲ್ ಮಾಡ್ತಾರೆ. ಮತ್ತು ಇವರು ಬರ್ತಾರಾ ಇಲ್ವಾ ಅಂತ ನೆಕ್ಸ್ಟ್ ರೀಡಿಂಗಲ್ಲಿ ನೋಡೋಣ. ಇದು ಜನರಲ್ ರೀಡಿಂಗು. ರೆಜಿನೇಟ್ ಆದರೆ ತಗೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ. ಥ್ಯಾಂಕ್ ಯು.